ಇವತ್ತು ರಾಯಚೂರಿನ ಕೆಡಿಪಿ ಸಭೆ ಹೈ ಡ್ರಾಮಾಕ್ಕೆ ಸಾಕ್ಷಿಯಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ಟೋಲ್ಗೇಟ್ ಬಳಿ ಅಹೋರಾತ್ರಿ ಧರಣಿ ಕುಳಿತಿದ್ದಾರೆ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್. ಅವೈಜ್ಞಾನಿಕ ಟೋಲ್ಗೇಟ್ ಅಂತ ಶಾಸಕಿ ಅಸಮಾಧಾನವನ್ನ ಕೆಡಿಪಿ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು. 40 ಕಿಲೋಮೀಟರ್ ಅಂತರದೊಳಗಡೆ 2 ಟೋಲ್ಗೇಟ್ಗಳು ಇದ್ದಾವೆ. 2 ಟೋಲ್ಗೇಟ್ಗಳು ಕೂಡ ಅವೈಜ್ಞಾನಿಕವಾಗಿದ್ದಾವೆ. ಹೀಗಾಗಿ ಅದನ್ನ ತೆರವು ಮಾಡಬೇಕು, ರದ್ದು ಮಾಡಬೇಕು ಅಂತ ಹೇಳಿ ಕೆಡಿಪಿ ಸಭೆಯಲ್ಲಿ ಅವರು ಆಗ್ರಹಿಸಿದ್ರು. ಆದರೆ ಇದಕ್ಕೆ ಸಚಿವರು ಒಂದು ಭರವಸೆಯನ್ನ ಕೊಟ್ಟಿದ್ರು. ಆಯಿತು, ನಾವು ಸರಿಪಡಿಸ್ತೀವಿ ಈ ಸಮಸ್ಯೆನ ಅಂತ. ಇವತ್ತು ಕೆಡಿಪಿ ಸಭೆಯಲ್ಲಿ ಆದಂತಹ ಹೈ ಡ್ರಾಮಾನ ಗಮನಿಸ್ತಾ ಇದ್ದೀರಿ ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ. ಮತ್ತೊಂದು ಕಡೆ ಇದು ಅಕಸ್ಮಾತ್ ರದ್ದಾಗಿಲ್ಲ ಅಂದ್ರೆ ಧರಣಿ ಕುಳಿತುಕೊಳ್ತೀನಿ ಅಂತ ಹೇಳಿ ಕೆಡಿಪಿ ಸಭೆಯಲ್ಲೇ ಸ್ವತಃ ಶಾಸಕಿ ಕರೆಮ್ಮ ನಾಯಕ್ ಹೇಳಿದ್ರು. ಅದರಂತೆ ರಾತ್ರಿ ಆದರೂ ಆ ಟೋಲ್ ಇನ್ನೂ ಕೂಡ ಆಕ್ಟಿವ್ ಆಗಿದ್ರಿಂದ ದೇವದುರ್ಗದ ಕಾಕರಗಲ್ ಬಳಿ ಶಾಸಕಿ ಕರೆಮ್ಮ ನಾಯಕ್ ಟೋಲ್ ಬಳಿಯೇ ಧರಣಿ ಕುಳಿತಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಮ್ಮ ಕ್ಷೇತ್ರದಲ್ಲಿ 40 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ಗೇಟ್ಗಳಿದ್ದಾವೆ. 2 ಕೂಡ ಅನ್ಸೈಂಟಿಫಿಕ್ ಆಗಿರೋದ್ರಿಂದ ಅವುಗಳನ್ನ ರದ್ದು ಮಾಡಬೇಕು ಅಂತ ಹೇಳಿ ಇವತ್ತಿನ ಕೆಡಿಪಿ ಸಭೆಯಲ್ಲಿ ಶಾಸಕಿ ಕರೆಮ್ಮ ನಾಯಕ್ ಆಗ್ರಹ ಮಾಡಿದ್ರು. ಅದಕ್ಕೆ ಸಚಿವರು, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಭರವಸೆ ಕೊಟ್ಟಿದ್ರು. ಆಯ್ತು, ಅದೇನು ಸಮಸ್ಯೆ ಇದೆ ನಾವು ಸರಿಪಡಿಸ್ತೀವಿ ಅಂತ ಹೇಳಿ. ಆದರೆ ರಾತ್ರಿ ಆದರೂ ಕೂಡ ಆ ಸಮಸ್ಯೆ ಸರಿ ಹೋಗದೇ ಇದ್ರಿಂದ ಸ್ವತಃ ಶಾಸಕಿನೇ, ಜನರಿಂದ ಆಯ್ಕೆ ಆಗಿರುವಂತಹ ಜನಪ್ರತಿನಿಧಿನೇ ಈಗ ಟೋಲ್ ಬಳಿ ಧರಣಿ ಕುಳಿತಿದ್ದಾರೆ. ನಿರಂತರವಾಗಿ ಟೋಲಿಗೆ ಹೋರಾಟ ಮಾಡಬೇಕಾದ್ರೆ ಮಾಡಿ ಸರ್ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲಾಧಿಕಾರಿಗಳನ್ನ ಕೇಳ್ಕೊಂಡಿದ್ವಿ. ಅವ್ರೇನು ಹೇಳಿದ್ರು ಅಂದರೆ ತಾತ್ಕಾಲಿಕವಾಗಿ ಅದನ್ನು ರದ್ದು ಮಾಡ್ತೀವಿ ಈ ಕ್ಷಣದಿಂದಲೇ ಅಂತೇಳಿ ಅವರು ಮಾತು ಕೊಟ್ಟ ತಕ್ಷಣವೇ ಅವರು ನನ್ನ ಗೌರವದಿಂದ ಮಾತು ಕೊಟ್ಟು ನಾನು ನಿಮಿಷಿಟ್ಟು ಅವರೆಲ್ಲ ನನಗೆ ಮೀಟಿಂಗ್ನಾಗ ಇನ್ವಾಲ್ವ್ ಆಗೋದು ಮಾಡಿದ್ರು. ಆದರೆ ಈಗ ಕೂಡ ಮತ್ತೆ ನಾನು ಸಚಿವರು ಭೇಟಿ ಆದಾಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.